ಹಾಯ್ ಸ್ನೇಹಿತರೆ, ಡೆವಿಲ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೈದರಾಬಾದ್ ಬಿರಿಯಾನಿ ಮತ್ತು ಸೈಬರ್ ಹಬ್ಗಳಿಗೆ ಹೆಸರುವಾಸಿಯಾದ ನಿಜಾಮರ ನಗರ ಭಯಾನಕ ಕೆಟ್ಟ ರಹಸ್ಯಗಳ ಅಂಗಡಿಯನ್ನು ಹೊಂದಿದೆ. ಭಯಾನಕ ಸ್ಮಶಾನಗಳಿಂದ ಹಿಡಿದು ಫಿಲ್ಮ್ ಸಿಟಿಯ ಬೆನ್ನುಮೂಳೆಯ ಸ್ಥಳದವರೆಗೆ ಹೈದರಾಬಾದ್ ಅನ್ವೇಷಿಸಲು ಕೆಲವು ನೈಜ ಭಯಾನಕ ಸ್ಥಳಗಳನ್ನು ಹೊಂದಿದೆ. ಆದ್ದರಿಂದ ನಿಮ್ಮಲ್ಲಿರುವ ಪ್ರೇತ ಬೇಟೆಗಾರನನ್ನು ಕೆಲಸ ಮಾಡಲು ಪಡೆಯಿರಿ ಮತ್ತು ಹೈದರಾಬಾದ್ನಲ್ಲಿ ನಿಮ್ಮ ಕಿರುಚಾಟವನ್ನು ಸ್ಫೋಟಿಸುವ ನಮ್ಮ ಗೀಳುಹಿಡಿದ ಸ್ಥಳಗಳ ಪಟ್ಟಿಯನ್ನು ನೋಡಿ. ಹೈದರಾಬಾದ್ನಲ್ಲಿರುವ 10 ಗೀಳುಹಿಡಿದ ಸ್ಥಳಗಳು. ಹೈದರಾಬಾದ್ನಲ್ಲಿರುವ ಕೆಲವು ಅತ್ಯಂತ ಗೀಳುಹಿಡಿದ ಸ್ಥಳಗಳನ್ನು ಪರಿಶೀಲಿಸಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಕ್ಕೆ ಹೇಳಲು ಕೆಲವು ಆಸಕ್ತಿದಾಯಕ ಕಥೆಗಳೊಂದಿಗೆ ಮನೆಗೆ ಹಿಂತಿರುಗಿ. ಶಂಷಾಬಾದ್ ವಿಮಾನ ನಿಲ್ದಾಣ ರೆಸ್ಟ್ಲೆಸ್ ಸ್ಪಿರಿಟ್ಸ್. ಬಂಜಾರ ಬೆಟ್ಟಗಳು ಭೂತದ ನಾಡು. ಗೋಲ್ಕೊಂಡ ಕೋಟೆ ತೊಂದರೆಗೀಡಾದ ಧ್ವನಿಗಳು. ರಾಮೋಜಿ ಫಿಲ್ಮ್ ಸಿಟಿ ಘೋಸ್ಟ್ಲಿ ಸ್ಪಿರಿಟ್ಸ್. ಕುಂದನ್ಬಾಗ್ ಮಾಟಗಾತಿಯರ ಗುಹೆ ಒಂದು ವಿಚಿತ್ರ ಕತೆ. ರವೀಂದ್ರ ನಗರ ದೇವರ ಕ್ರೋಧ. ಖೈರತಾಬಾದ್ ವಿಜ್ಞಾನ ಕಾಲೇಜು ಅತ್ಯಂತ ಪರಿತ್ಯಕ್ತ ಸ್ಥಳ. ದೇದ್ ಲಕ್ ಘರ್ ಒಂದು ದುರಂತ ಕಥಾವಸ್ತು. ಉಪ್ಪಲ್ ಸ್ಟೇಡಿಯಂ ಎ ಸ್ಪೂಕಿ ಸ್ಪೇಸ್. ಸ್ಮಶಾನ ರಸ್ತೆ 12 ಗಂಭೀರ ಥ್ರಿಲ್. ಶಂಷಾಬಾದ್ ವಿಮಾನ ನಿಲ್ದಾಣ ರೆಸ್ಟ್ಲೆಸ್ ಸ್ಪಿರಿಟ್ಸ್. ಶಂಷಾಬಾದ್ ಬಳಿ ಇರುವ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಶಂಷಾಬಾದ್ ವಿಮಾನ ನಿಲ್ದಾಣ ಎಂಬ ಹೆಸರಿನಿಂದ ಜನಪ್ರಿಯವಾಗಿದೆ. ಇದು ಹಲವಾರು ಸಾವುಗಳಿಗೆ ಕಾರಣವಾಗುವ ವಿವಿಧ ವಿವಾದಗಳ ಹಿನ್ನೆಲೆಯಲ್ಲಿ ಸ್ಥಾಪಿಸಲಾಯಿತು. ಹಿಂಸಾಚಾರದ ಬಲಿಪಶುಗಳನ್ನು ವಿಮಾನ ನಿಲ್ದಾಣದ ಕೆಳಗೆ ಸಮಾಧಿ ಮಾಡಲಾಯಿತು ಮತ್ತು ಆ ದೇಹಗಳ ಪ್ರಕ್ಷುಬ್ಧ ಆತ್ಮಗಳು ಇನ್ನೂ ಆವರಣದಲ್ಲಿ ಕಾಡುತ್ತವೆ. ಇದು ಹೈದರಾಬಾದ್ನ ಕೆಲವು ಜನಪ್ರಿಯ ಭಯಾನಕ ಸ್ಥಳಗಳಲ್ಲಿ ಒಂದಾಗಿದೆ. ಭಯಾನಕ ಘಟನೆ. ವಿಮಾನ ನಿಲ್ದಾಣದಲ್ಲಿ ನೌಕರರನ್ನು ವಿಚಾರಣಾ ಕೊಠಡಿಗೆ ಕರೆಸಲಾಯಿತು. ಅಲ್ಲಿ ಅವರು 360 ಡಿಗ್ರಿಗಳಷ್ಟು ತಲೆ ತಿರುಗುತ್ತಿದ್ದ ವ್ಯಕ್ತಿಯಿಂದ ದಿಟ್ಟಿಸಿ ನಕ್ಕರು. ಕಾಡುವ ಘಟನೆ. ರನ್ವೇಯಲ್ಲಿ ಮಹಿಳೆಯೊಬ್ಬರು ಬಿಳಿ ಸೀರೆಯಲ್ಲಿ ನೃತ್ಯ ಮಾಡುತ್ತಿರುವುದನ್ನು ಕಂಡ ಕತಾರ್ ಏರ್ವೇಸ್ ಪೈಲಟ್ ತಕ್ಷಣ ವಿಮಾನವನ್ನು ನಿಲ್ಲಿಸಿದರು. ಅಧಿಕಾರಿಗಳು ಎಲ್ಲೆಡೆ ಹುಡುಕಾಟ ನಡೆಸಿದರೂ ಪ್ರಯೋಜನವಾಗಿಲ್ಲ. ಇಂತಹ ಘಟನೆಗಳ ನಂತರ ವಿಮಾನ ನಿಲ್ದಾಣದ ಭಾಗಗಳು ಹೈದರಾಬಾದ್ನ ಅತ್ಯಂತ ಭಯಭೀತ ಗೀಳುಹಿಡಿದ ಸ್ಥಳಗಳಲ್ಲಿ ಒಂದಾಗಿದೆ. ಬಂಜಾರ ಬೆಟ್ಟಗಳು ಭೂತದ ನಾಡು. ಬಂಜಾರ ಬೆಟ್ಟಗಳು ಹಿಂದೆ ಗುಡ್ಡಗಾಡು ಪ್ರದೇಶವಾಗಿದ್ದು, ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ್ದವು. ನಿಜಾಮನ ರಾಜವಂಶದ ಕೆಲವು ಬಲಾಢ್ಯ ಸದಸ್ಯರು ಇದನ್ನು ತಮ್ಮ ಮನೆಯಾಗಿ ಮಾಡಿಕೊಂಡರು ಮತ್ತು ಅದನ್ನು ತಮ್ಮ ಬೇಟೆಯಾಡುವ ಸ್ಥಳವಾಗಿ ಬಳಸಿಕೊಂಡರು. ಈ ಪ್ರದೇಶವನ್ನು ರಸ್ತೆ ಸಂಖ್ಯೆಗಳಿಂದ ಗುರುತಿಸಲಾಗಿದೆ ಮತ್ತು ರಸ್ತೆ ಸಂಖ್ಯೆ 12 ರಲ್ಲಿರುವ ಸ್ಮಶಾನವು ಗೀಳುಹಿಡಿದ ಸ್ಥಳವೆಂದು ಪ್ರಸಿದ್ಧವಾಗಿದೆ. ಕೆಲವು ನಿವಾಸಿಗಳು ಕೆಲವು ವಿಚಿತ್ರ ಘಟನೆಗಳಿಂದ ಖ್ಯಾತಿಯನ್ನು ಗಳಿಸಿದ್ದಾರೆ. ಬಂಜಾರ ಬೆಟ್ಟವು ಹೈದರಾಬಾದ್ನ ನಿಗೂಢ ಸ್ಥಳಗಳಲ್ಲಿ ಒಂದಾಗಿದೆ. ಸ್ಪೂಕಿ ಸಂಭವಿಸುವಿಕೆ. ರಾತ್ರಿಯಾಗುತ್ತಿದ್ದಂತೆ ಬೀದಿ ದೀಪಗಳು ನಿಗೂಢವಾಗಿ ತಾಪಮಾನದಲ್ಲಿ ತ್ವರಿತ ಕುಸಿತದೊಂದಿಗೆ ನಿಗೂಢವಾಗಿ ಆಫ್ ಆಗುತ್ತವೆ. ಕೆಲ ಚಾಲಕರು ಪದೇ ಪದೇ ಟೈರ್ ಪಂಕ್ಚರ್ ಆಗುತ್ತಿದೆ ಎಂದು ದೂರಿದ್ದಾರೆ. ಈ ಭಯಾನಕ ಅನುಭವಗಳನ್ನು ಎದುರಿಸಿದವರು ಹೈದರಾಬಾದ್ನ ಈ ದೆವ್ವದ ಸ್ಥಳದ ಬಳಿ ಅಲೆದಾಡಲು ಧೈರ್ಯ ಮಾಡುವುದಿಲ್ಲ. ಕಾಡುವ ಘಟನೆ. ಸುಮಾರು 4 ವರ್ಷಗಳ ಹಿಂದೆ ನಾನು ಮತ್ತು ನನ್ನ ಸ್ನೇಹಿತರು ಬಂಜಾರ ಬೆಟ್ಟದ ರಸ್ತೆ ಸಂಖ್ಯೆ 12 ಮೂಲಕ ಚಾಲನೆ ಮಾಡುತ್ತಿದ್ದೆವು. ತಾಜಾ ಗಾಳಿಯನ್ನು ಅನುಭವಿಸಲು ನಾವು ಕಿಟಕಿಗಳನ್ನು ತೆರೆದಿದ್ದೇವೆ. ನನ್ನ ಸ್ನೇಹಿತ ಕಾರನ್ನು ಓಡಿಸುತ್ತಿದ್ದನು ಮತ್ತು ನಾನು ಅವನ ಪಕ್ಕದಲ್ಲಿ ಮತ್ತು ಹಿಂದೆ ಒಂದೆರಡು ವ್ಯಕ್ತಿಗಳು ಇದ್ದೆ. ಪೂರ್ಣವಿರಾಮ. ನಾನು ಕುಡಿದಿರಲಿಲ್ಲ ಅಥವಾ ನನ್ನ ಸ್ನೇಹಿತ ಕಾರನ್ನು ಓಡಿಸಲಿಲ್ಲ. ಇದ್ದಕ್ಕಿದ್ದಂತೆ ಗಾಳಿಯು ತಣ್ಣಗಾಯಿತು ಮತ್ತು ನಾವು ಒಂದೆರಡು ನಿಮಿಷಗಳಲ್ಲಿ ನಡುಗಲು ಪ್ರಾರಂಭಿಸಿದ್ದೇವೆ. ಶಾಖವನ್ನು ಸೋಲಿಸಲು ನಾವು ಸ್ವಲ್ಪ ಹೊಗೆಯನ್ನು ಉಜ್ಜಲು ನಿಲ್ಲಿಸಿದ್ದೇವೆ. ಸುಮಾರು 5 ನಿಮಿಷಗಳ ನಂತರ ಕಾರಿನ ಟೈರ್ಗಳಿಂದ ಗಾಳಿ ಸೋರಿಕೆಯನ್ನು ನಾವು ಕೇಳಿದ್ದೇವೆ ಮತ್ತು ಸೆಕೆಂಡುಗಳಲ್ಲಿ ಎಲ್ಲಾ 4 ಟೈರ್ಗಳು ಚಪ್ಪಟೆಯಾದವು. ನಾವು ಮಾಡಬಹುದಾದುದೆಂದರೆ ಸಹಾಯಕ್ಕಾಗಿ ಕರೆ ಮಾಡಿ ಮತ್ತು ಪ್ರತಿ ಸಣ್ಣ ಶಬ್ದವು ನಮ್ಮನ್ನು ಭಯಾನಕ ನಡುಕಕ್ಕೆ ಕಳುಹಿಸುತ್ತಿರುವಾಗ ನಿರೀಕ್ಷಿಸಿ. ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡ ಮರ್ಲಾನ್ ಖಾತೆಗಳು. ಗೋಲ್ಕೊಂಡ ಕೋಟೆ ತೊಂದರೆಗೀಡಾದ ಧ್ವನಿಗಳು. 13ನೇ ಶತಮಾನದಲ್ಲಿ ಆಂಧ್ರಪ್ರದೇಶದ ಆಡಳಿತ ರಾಜವಂಶದ ಕಾಕತೀಯರು ಗೋಲ್ಕೊಂಡ ಕೋಟೆಯನ್ನು ನಿರ್ಮಿಸಿದರು. ನಂತರದ ಆಡಳಿತ ಪಕ್ಷಗಳ ಇಚ್ಛೆಗೆ ಅನುಗುಣವಾಗಿ ಕೋಟೆಯನ್ನು ನವೀಕರಿಸಲಾಯಿತು. ಈ ಸಮಯದಲ್ಲಿ ವಜ್ರಗಳ ನಿಧಿಯನ್ನು ಬಹಿರಂಗಪಡಿಸಲಾಯಿತು ಮತ್ತು ಕೋಟೆಯಲ್ಲಿ ಸುರಕ್ಷಿತವಾಗಿ ಇರಿಸಲಾಯಿತು. ರಾಜನ ಪರಮಾಪ್ತ ರಾಣಿ ತಾರಾಮತಿಯ ಉಪಸ್ಥಿತಿಯು ಕಥೆಯನ್ನು ಭಯಾನಕವಾಗಿದೆ. ಇಬ್ಬರೂ ನಿಜವಾಗಿಯೂ ಪ್ರೀತಿಯಲ್ಲಿ ಸತ್ತರು ಮತ್ತು ಒಟ್ಟಿಗೆ ಸಮಾಧಿ ಮಾಡಲಾಯಿತು. ರಾಣಿ ಇನ್ನೂ ತನ್ನ ಹಿಂದಿನ ವೇದಿಕೆಯಲ್ಲಿ ನೃತ್ಯ ಮಾಡುತ್ತಿದ್ದಾಳೆ ಎಂದು ಭಾವಿಸಲಾಗಿದೆ.
ಜನಪ್ರಿಯ ಪ್ರವಾಸಿ ಆಕರ್ಷಣೆಯಾಗಿರುವಾಗ, ಇದು ಹೈದರಾಬಾದ್ನ ಕೆಲವು ಭಯಾನಕ ಸ್ಥಳಗಳಲ್ಲಿ ಒಂದಾಗಿದೆ. ಸ್ಪೂಕಿ ಸಂಭವಿಸುವಿಕೆ, ಆತ್ಮಗಳು ಮರಗಳಲ್ಲಿ ವಾಸಿಸುತ್ತವೆ ಮತ್ತು ಮಾಲೀಕರ ರೂಪವನ್ನು ಕಡಿಮೆ ನೆರಳುಗಳನ್ನು ತೆಗೆದುಕೊಳ್ಳುತ್ತವೆ ಎಂದು ನಂಬಲಾಗಿದೆ. ಹೈದರಾಬಾದ್ನಲ್ಲಿರುವ ಈ ದೆವ್ವದ ಸ್ಥಳದ ಭಯವನ್ನು ಸೇರಿಸುವುದು, ನೋವಿನಿಂದ ಬಳಲುತ್ತಿರುವ ಯಾರೋ ಕೂಗುವ ವರದಿಗಳು ಆಗಾಗ್ಗೆ ಕೇಳಿಬರುತ್ತಿವೆ. ಕಾಡುವ ಘಟನೆ, 6ನೇ ನಂತರದ ಹಿಂದೆ ಉಳಿದವರು, ಗೋಡೆಗಳಿಗೆ ನೇತುಹಾಕಿದ ಚಿತ್ರಗಳು ತಾವಾಗಿಯೇ ತಲೆಕೆಳಗಾಗಿ ತಿರುಗುವುದನ್ನು ವೀಕ್ಷಿಸಿದರು. ತಡರಾತ್ರಿಯಲ್ಲಿ ಶೂಟಿಂಗ್ ಮಾಡುವಾಗ, ಅನೇಕ ಸಿಬ್ಬಂದಿಗಳು ತೊಂದರೆಗೀಡಾದ ಧ್ವನಿಗಳನ್ನು ಕೇಳಿದರು ಮತ್ತು ಹಲವಾರು ಇತರ ಅಧಿಸಾಮಾನ್ಯ ಚಟುವಟಿಕೆಗಳನ್ನು ಗಮನಿಸಿದರು. ಹೈದರಾಬಾದ್ನ ಅತ್ಯಂತ ಗೀಳುಹಿಡಿದ ಸ್ಥಳಗಳ ಪಟ್ಟಿಗೆ ಕೋಟೆಯನ್ನು ಸೇರಿಸಿದರು. ರಾಮೋಜಿ ಫಿಲ್ಮ್ ಸಿಟಿ ಘೋಸ್ಟ್ಲಿ ಸ್ಪಿರಿಟ್ಸ್. ಮಕ್ಕಳಿಗಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ನೊಂದಿಗೆ ಎರಡನೇ ಅತಿದೊಡ್ಡ ಸಂಯೋಜಿತ ಚಲನಚಿತ್ರ ನಗರ, ರಾಮೋಜಿ ಫಿಲ್ಮ್ ಸಿಟಿಯನ್ನು ನಿರ್ಮಾಪಕ ರಾಮೋಜಿ ರಾವ್ ಅವರು 1996ರಲ್ಲಿ ಉದ್ಘಾಟಿಸಿದರು. ಈ ಮೈದಾನವು ಮೂಲತಃ ನಿಜಾಮರಿಗೆ ಸೇರಿದ್ದರಿಂದ ಸತ್ತ ಸೈನಿಕರ ಪ್ರೇತಾತ್ಮಗಳು ಈ ಪ್ರದೇಶವನ್ನು ವ್ಯಾಪಿಸುತ್ತವೆ ಎಂದು ನಂಬಲಾಗಿದೆ. ಇದು ಹೈದರಾಬಾದ್ನ ಅತ್ಯಂತ ಗೀಳುಹಿಡಿದ ಸ್ಥಳಗಳಲ್ಲಿ ಒಂದಾಗಿದೆ. ಭಯಾನಕ ಘಟನೆ, ಕೋಣೆಯ ಸುತ್ತಲೂ ಚದುರಿದ ಉಳಿದ ಆಹಾರ, ವಿಚಿತ್ರವಾದ ಉರ್ದು ಪದಗಳಿಂದ ಕನ್ನಡಿಗಳು ಗೀಚಿದವು. ಫಿಲ್ಮ್ ಸಿಟಿ ಇಂತಹ ಹಲವಾರು ಖಾತೆಗಳಿಗೆ ಹೆಸರುವಾಸಿಯಾಗಿದೆ. ಹೈದರಾಬಾದ್ನಲ್ಲಿರುವ ಈ ದೆವ್ವದ ಸ್ಥಳದ ಬಗ್ಗೆ ಅತ್ಯಂತ ಆಸಕ್ತಿದಾಯಕ ಮತ್ತು ಮನರಂಜಿಸುವ ಸಂಗತಿಯೆಂದರೆ ದೆವ್ವಗಳು ತಮ್ಮ ನೆಚ್ಚಿನ ಹುಡುಗಿಯರನ್ನು ಹೊಂದಿವೆ. ಈ ದೆವ್ವಗಳು ಹುಡುಗಿಯರ ಬಟ್ಟೆಗಳ ಮೇಲೆ ದಾಳಿ ಮಾಡುತ್ತವೆ, ಬಾತ್ರೂಮ್ ಬಾಗಿಲುಗಳನ್ನು ಕಟ್ಟುನಿಟ್ಟಾಗಿ ಬಡಿಯುತ್ತವೆ ಮತ್ತು ಹುಡುಗಿಯರು ಬದಲಾಯಿಸುವ ಕೊಠಡಿಗಳಲ್ಲಿ ಕಾಣಿಸಿಕೊಳ್ಳುವ ಭಯಾನಕ ಚಿತ್ರಗಳಿಗೆ ಕಾರಣವಾಗಿವೆ ಎಂದು ಆರೋಪಿಸಲಾಗಿದೆ. ಕಾಡುವ ಘಟನೆ, ಕೆಲವು ಸಾಕ್ಷಿಗಳು ಹೇಳಿಕೊಳ್ಳುತ್ತಾರೆ, ಚಲನಚಿತ್ರದ ಶೂಟಿಂಗ್ನಲ್ಲಿದ್ದಾಗ, ಉನ್ನತ ಸ್ಥಾನಗಳಿಂದ ಸ್ಪಾಟ್ಲೈಟ್ಗಳನ್ನು ನಿರ್ವಹಿಸುವ ನಿರ್ಮಾಣ ತಂಡದ ಕೆಲಸಗಾರರು, ಕ್ರೂರವಾಗಿ ತಳ್ಳಲ್ಪಟ್ಟಂತೆ ಕೆಳಗೆ ಬಿದ್ದರು. ಹೆಚ್ಚಿನ ಘಟನೆಗಳು ಹೋಟೆಲ್ ಕೊಠಡಿಗಳಲ್ಲಿ ದೆವ್ವಗಳ ಉಪಸ್ಥಿತಿಯನ್ನು ಸೂಚಿಸುತ್ತವೆ. ಕುಂದನ್ಬಾಗ್ ಮಾಟಗಾತಿಯರ ಗುಹೆ ಒಂದು ವಿಚಿತ್ರ ಕತೆ. ಕುಂದನ್ಬಾಗ್ ಅನ್ನು ಹೈದರಾಬಾದ್ನಲ್ಲಿ ಐಷಾರಾಮಿ ಪ್ರದೇಶವೆಂದು ಹೇಳಲಾಗುತ್ತದೆ. ಅಲ್ಲಿ ಒಂದು ನಿರ್ದಿಷ್ಟ ಮನೆಯು ಅದರ ಪೂರ್ವಭಾವಿ ಚಟುವಟಿಕೆಗಳಿಂದಾಗಿ ಈಗ ದೆವ್ವಗಳಿವೆ ಎಂದು ನಂಬಲಾಗಿದೆ. ಭಯಾನಕ ಘಟನೆ, ಮಧ್ಯರಾತ್ರಿ 3 ಮಹಿಳೆಯರು ಮನೆಯ ಬಾಲ್ಕನಿಯಲ್ಲಿ ಮೇಣದಬತ್ತಿಯೊಂದಿಗೆ ಅಡ್ಡಾಡಿದರು. ಕಾರಿನಲ್ಲಿ ಕಸ ಸಂಗ್ರಹಿಸಿಟ್ಟುಕೊಂಡು ಕರೆಂಟ್ ಇಲ್ಲದೆ ಕತ್ತಲಲ್ಲಿ ಜೀವನ ನಡೆಸುತ್ತಿದ್ದರು. ಅಲ್ಲದೆ, ಒಮ್ಮೆ 3ರಲ್ಲಿ ಒಬ್ಬರು ಕೊಡಲಿಯಿಂದ ಜನರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಕಾಡುವ ಘಟನೆಗಳು, ಹೈದರಾಬಾದ್ನಲ್ಲಿರುವ ಈ ದೆವ್ವದ ಮನೆಗೆ ಕಳ್ಳನೊಬ್ಬ ಪ್ರವೇಶಿಸಿದಾಗ, ಹಾಸಿಗೆಯ ಮೇಲೆ ಕೊಳೆಯುತ್ತಿರುವ 3 ಹೆಂಗಸರ ಶವಗಳನ್ನು ನೋಡಿದನು. ಅವರು ಪೊಲೀಸರಿಗೆ ಮಾಹಿತಿ ನೀಡಿದರು ಮತ್ತು ಸಂಶೋಧನೆಯ ನಂತರ ಕೊಳೆತ ಶವಗಳು ಕನಿಷ್ಠ 6 ತಿಂಗಳ ಹಳೆಯದು ಎಂದು ಕಂಡುಬಂದಿದೆ. ವಿಚಿತ್ರವಾದ ಭಾಗವು ಇನ್ನೂ ಬರಬೇಕಿದೆ. ನೆರೆಹೊರೆಯವರು ಅವರು ಬಹುತೇಕ ಪ್ರತಿದಿನ ರವೀಂದ್ರ ನಗರ ದೇವರ ಕ್ರೋಧ. ಹೈದರಾಬಾದ್ನ ರವೀಂದ್ರನಗರ ಕಾಲೋನಿಯಲ್ಲಿ ದೇವಾಲಯವನ್ನು ಧ್ವಂಸಗೊಳಿಸಿದ ನಂತರ, ನಿವಾಸಿಗಳು ವಿಚಿತ್ರ ಘಟನೆಗಳನ್ನು ವೀಕ್ಷಿಸಲು ಪ್ರಾರಂಭಿಸಿದರು. ಸ್ಥಳೀಯರು ಮಾಡಿದ ಹಲವಾರು ಆತ್ಮಹತ್ಯೆಗಳು ದೆವ್ವದ ಉಪಸ್ಥಿತಿಗೆ ಕಾರಣವಾಗಿವೆ. ನಿವಾಸಿಗಳು ನಂಬಿದ್ದರು, ಇದು ದೇವರ ಕ್ರೋಧವನ್ನು ಹೊರಹಾಕಲಾಯಿತು. ಹೈದರಾಬಾದ್ನ ಅತ್ಯಂತ ನೈಜ ದೆವ್ವದ ಸ್ಥಳಗಳಲ್ಲಿ ಒಂದಾದ ಸೀತಾಫಲ ಮಂಡಿಯ ರವೀಂದ್ರ ನಗರವನ್ನು ಪ್ರವೇಶಿಸುವುದು, ವಿಶೇಷವಾಗಿ ಸಂಜೆ 6ರ ನಂತರ ವಾಕರಿಕೆ ತರುತ್ತದೆ. ಬೀದಿಗಳು ನಿರ್ಜನವಾಗುತ್ತವೆ, ಮತ್ತು ಕೆಂಪು ಬಣ್ಣದಲ್ಲಿ, ಜೈ ಶ್ರೀರಾಮ್ ಎಂದು ಕೆತ್ತಲಾದ ಗೋಡೆಗಳು ಮತ್ತು ಬಾಗಿಲುಗಳೊಂದಿಗೆ ವಿಚಿತ್ರವಾದ ತೆವಳುವ ಭಾವನೆ ಹೊರಸೂಸುತ್ತದೆ. ರವೀಂದ್ರನಗರದ ನಿವಾಸಿಗಳು 2 ತಿಂಗಳ ಕಾಲ ನಿದ್ದೆಯಿಲ್ಲದ ರಾತ್ರಿಗಳನ್ನು ಕಳೆದರು. ರಾತ್ರಿಯ ಸಮಯದಲ್ಲಿ ಈ ಪ್ರದೇಶದಲ್ಲಿ, ದೆವ್ವ, ಆಗಾಗ್ಗೆ ಬರುತ್ತಿದೆ. 13 ಮಂದಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜನಸಂಖ್ಯೆಯ ಹೆಚ್ಚಿನ ಭಾಗವು ಹತ್ತಿರದ ದೇವಾಲಯದಲ್ಲಿ ಆಶ್ರಯ ಪಡೆದರೆ, ಸುಮಾರು ಅರ್ಧ ಡಜನ್ ಕುಟುಂಬಗಳು ತಮ್ಮ ಮನೆಗಳನ್ನು ಖಾಲಿ ಮಾಡಿದರು. ಖೈರತಾಬಾದ್ ವಿಜ್ಞಾನ ಕಾಲೇಜು ಅತ್ಯಂತ ಪರಿತ್ಯಕ್ತ ಸ್ಥಳ. ವಿಜ್ಞಾನದ ಪ್ರಗತಿಯನ್ನು ಕಲಿಯಲು ಮತ್ತು ಸಮಾಜಕ್ಕೆ ಕೊಡುಗೆ ನೀಡಲು ಹೈದರಾಬಾದ್ನಲ್ಲಿ ವಿಜ್ಞಾನ ಕಾಲೇಜು ನಿರ್ಮಿಸಲಾಗಿದೆ, ಆದರೆ ದುರಂತ ಸಂಭವಿಸಿದೆ ಮತ್ತು ಈ ಕಾಲೇಜು ಭೂತದ ತಾಣವಾಗಿದೆ. ಘೋರ ಘಟನೆಗಳು, ಪ್ರಯೋಗಾರ್ಥವಾಗಿ ಕಾಲೇಜಿನ ಲ್ಯಾಬ್ಗೆ ಮೃತದೇಹಗಳನ್ನು ತಂದವರ ದೆವ್ವ ಕಾಲೇಜಿಗೆ ಕಾಡುತ್ತಿದೆ ಎಂದು ಹೇಳಲಾಗುತ್ತಿದೆ. ಕಾಡುವ ಘಟನೆಗಳು, ಆವರಣದೊಳಗೆ ಕಾಲಿಡಲು ಯಾರೂ ಧೈರ್ಯ ಮಾಡುತ್ತಿಲ್ಲ,
ಮತ್ತು ದೆವ್ವದ ಸ್ಥಳಕ್ಕೆ ಯಾರೂ ಪ್ರವೇಶಿಸದಂತೆ ನೋಡಿಕೊಳ್ಳಲು ನೇಮಿಸಲಾಗಿದ್ದ ಕಾವಲುಗಾರ ನಿಗೂಢ ಸಂದರ್ಭಗಳಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಹೈದರಾಬಾದ್ನಲ್ಲಿರುವ ಎಲ್ಲಾ ಕೈಬಿಟ್ಟ ಸ್ಥಳಗಳಲ್ಲಿ ಇದು ಖಂಡಿತವಾಗಿಯೂ ಎದ್ದು ಕಾಣುತ್ತದೆ. ಹೀಗಾಗಿ ಹೈದರಾಬಾದ್ನ ಭಯಾನಕ ಸ್ಥಳಗಳಲ್ಲಿ ಒಂದಾಗಿದೆ. ದೇಧ್ ಲಖ್ ಘರ್ ಒಂದು ದುರಂತ ಕಥಾವಸ್ತು. ಇದು ಹೈದರಾಬಾದ್ನಲ್ಲಿ ವಿಚಿತ್ರವಾದ ಕಂಪನವನ್ನು ಹೊಂದಿರುವ ಅತ್ಯಂತ ಗೀಳುಹಿಡಿದ ಸ್ಥಳಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ. ಸುಮಾರು 40 ವರ್ಷಗಳ ಹಿಂದೆ ಸುಮಾರು 1.50 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ, ಆದ್ದರಿಂದ ಈ ಹೆಸರು ಬಂದಿದೆ. ಪ್ರಸ್ತುತ ದಿನಗಳಲ್ಲಿ ಅದು ಬಂಜರು ಮತ್ತು ನಿರ್ಜನವಾಗಿದೆ. ಭೀತಿಯ ಘಟನೆ, ಇಲ್ಲಿ ವಾಸಿಸಲು ಪ್ರಾರಂಭಿಸಿದ ಪ್ರತಿ ಕುಟುಂಬವು ಆತ್ಮಹತ್ಯೆ ಮಾಡಿಕೊಂಡಿದೆ ಎಂದು ಹೇಳಲಾಗುತ್ತದೆ ಮತ್ತು ಈ ಮನೆಯ ಸುತ್ತಮುತ್ತಲಿನ ಪರಿಸರವು ದುಃಖ ಮತ್ತು ಹತಾಶೆಯಿಂದ ತುಂಬಿದೆ. ಜನರು ಹಗಲು ಹೊತ್ತಿನಲ್ಲಿ ಈ ಮನೆ ಸಮೀಪ ಹೋಗಲು ಭಯಪಡುತ್ತಾರೆ. ಅವಶೇಷಗಳ ನಡುವೆ ನಿಂತಿರುವ ಈ ಮನೆಯು ಸ್ಪೂಕಿ ಕಂಪನ್ನು ನೀಡುತ್ತದೆ. ಕಾಡುವ ಘಟನೆಗಳು, ಸ್ಥಳೀಯರ ಪ್ರಕಾರ, ಈ ಮನೆಯಿಂದ ವಿಚಿತ್ರವಾದ ಶಬ್ದಗಳು ಹೊರಬಂದು ಮಹಿಳೆಯನ್ನು ಸಹ ಬಳಸಿಕೊಂಡ ಉದಾಹರಣೆಗಳಿವೆ. ಉಪ್ಪಲ್ ಸ್ಟೇಡಿಯಂ ಎ ಸ್ಪೂಕಿ ಸ್ಪೇಸ್. ಹಲವಾರು ಜನರು ತಮ್ಮ ನೆಚ್ಚಿನ ಕ್ರಿಕೆಟ್ ಪಂದ್ಯವನ್ನು ವೀಕ್ಷಿಸಲು ಈ ಕ್ರೀಡಾಂಗಣಕ್ಕೆ ಭೇಟಿ ನೀಡುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ, ಆದರೆ ಈ ಸ್ಥಳದ ಬಗ್ಗೆ ವಿಲಕ್ಷಣವಾದದ್ದು ಇಲ್ಲಿದೆ. ಹೈದರಾಬಾದ್ನ ಅತ್ಯಂತ ಗೀಳುಹಿಡಿದ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿರುವ ಈ ಕ್ರೀಡಾಂಗಣವು ರಾತ್ರಿಯಲ್ಲಿ ಭಯಾನಕ ಸ್ಥಳವಾಗಿ ಬದಲಾಗುತ್ತದೆ. ಸ್ಪೂಕಿ ಸಂಭವಿಸುವಿಕೆ, ಜನರು ಇಲ್ಲಿ ರಾತ್ರಿಯಲ್ಲಿ ವಿಲಕ್ಷಣವಾದ ಕಂಪನವನ್ನು ಅನುಭವಿಸುತ್ತಾರೆ ಎಂದು ಹೇಳಿಕೊಳ್ಳುತ್ತಾರೆ ಮತ್ತು ಕಾವಲುಗಾರರು ಅಧಿಸಾಮಾನ್ಯ ನಿದರ್ಶನಗಳಿಗೆ ಸಾಕ್ಷಿಯಾಗಿದ್ದಾರೆ. ಇದು ಈ ಸ್ಥಳವನ್ನು ಕ್ರೀಡಾಂಗಣವಾಗಿರುವುದಕ್ಕಿಂತ ಗೀಳುಹಿಡಿದ ಸ್ಥಳವೆಂದು ಹೆಚ್ಚು ಪ್ರಸಿದ್ಧವಾಗಿದೆ. ಕಾಡುವ ಘಟನೆಗಳು, ರಾತ್ರಿಯಲ್ಲಿ ಮಿನುಗುವ ಕ್ರೀಡಾಂಗಣದ ದೀಪಗಳ ಜೊತೆಗೆ ಕಾರಿಡಾರ್ಗಳಲ್ಲಿ ಭೂತದ ನೋಟ ಮತ್ತು ನೆರಳುಗಳು ಸಾಕ್ಷಿಯಾಗಿವೆ. ಈ ನಿದರ್ಶನಗಳ ಹಿಂದಿನ ರಹಸ್ಯವು ಇನ್ನೂ ಬಗೆಹರಿದಿಲ್ಲ, ಆದರೆ ರಾತ್ರಿಯಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡುವುದು ಖಂಡಿತವಾಗಿಯೂ ನಿಮ್ಮ ಭಯಕ್ಕೆ ಸವಾಲನ್ನು ನೀಡುತ್ತದೆ. ಸ್ಮಶಾನ ರಸ್ತೆ 12 ಗಂಭೀರ ಥ್ರಿಲ್. ಪ್ರಾಚೀನ ಕಾಲದಲ್ಲಿ ಮೊಘಲರು ರಾಷ್ಟ್ರವನ್ನು ಆಳುತ್ತಿದ್ದಾಗ, ಹೈದರಾಬಾದ್ನ ಭಯಾನಕ ಸ್ಥಳಗಳಲ್ಲಿ ಒಂದಾದ ಇದು ಆಡಳಿತಗಾರರನ್ನು ಬೇಟೆಯಾಡುವಂತಹ ಮನರಂಜನಾ ಚಟುವಟಿಕೆಗಳಿಗೆ ಪ್ರಮುಖ ಸ್ಥಳವಾಗಿತ್ತು. ಈಗ ಇದು ಹೈದರಾಬಾದಿನ ಪ್ರಮುಖ ಗೀಳುಹಿಡಿದ ಸ್ಥಳಗಳ ಅಡಿಯಲ್ಲಿ ಪಟ್ಟಿ ಮಾಡಲಾಗಿದೆ. ಭಯಾನಕ ಘಟನೆ, ಈ ಸ್ಥಳವು ಕಥೆಗಳು ಮತ್ತು ಸ್ಪೂಕಿ ಅಪಘಾತಗಳಿಂದ ಸುತ್ತುವರಿದಿದೆ. ಚಾಲ್ತಿಯಲ್ಲಿರುವ ತಾಪಮಾನದಲ್ಲಿ ಯಾವುದೇ ಕ್ಷಿಪ್ರ ಕ್ಷೀಣತೆಗಳಾಗಲಿ ಅಥವಾ ನೀಲಿ ಬಣ್ಣದ ಟೈರ್ ಪಂಕ್ಚರ್ನಿಂದಾಗಿ ಕಾಡಿನ ಮೂಲಕ ಹಾದುಹೋಗುವ ಕಾರುಗಳನ್ನು ನಿಲ್ಲಿಸುವಂತಹ ಘಟನೆಗಳಾಗಲಿ. ಕಾಡುವ ಘಟನೆ, ಅತಿಕ್ರಮಣದಾರರಿಂದ ಪ್ರತಿದಿನ ಅಭಿವೃದ್ಧಿ ಹೊಂದುತ್ತಿರುವ ಸ್ಥಳದ ಬಗ್ಗೆ ಬೆದರಿಸುವ ಕಥೆಗಳಿವೆ. ನೀವು ಕೆಲವು ಗಂಭೀರವಾದ ರೋಮಾಂಚಕ ಸಾಹಸಕ್ಕೆ ಸಿದ್ಧರಾಗಿದ್ದರೆ, ರಸ್ತೆ 12 ರಲ್ಲಿರುವ ಈ ಗ್ರೇವ್ಯಾರ್ಡ್ಗೆ ಭೇಟಿ ನೀಡಿ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಾಗಿ ಡೆವಿಲ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.